ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನಿವತ್ತು ಎದ್ದಾಗ ಟೈಮು 4 ಗಂಟೆ. ಅಂದರೆ ನಾನು ಇವತ್ತು ಆಫೀಸ್ಗೆ ಹೋಗಬೇಕು, ಅಂದರೆ ಸ್ಯಾಟರ್ಡೆ. ಬಟ್ ಇವತ್ತು ಸ್ವಲ್ಪ ಇಂಪಾರ್ಟೆಂಟ್ ಕೆಲಸದ ಮೇಲೆ ಆಫೀಸ್ಗೆ ಹೋಗಲೇಬೇಕು. ಅದು 8 ಗಂಟೆಗೆ ಅಲ್ಲೇ ಇರಬೇಕು ಅಂತ ಹೇಳಿ ಬೇಗ ಎದ್ದು ರೆಡಿ ಆದೆ. ತುಂಬ ದಿನಗಳಾದ್ಮೇಲೆ ನಾನು ವಾಚನ್ನ ಚಾರ್ಜಿಗೆ ಹಾಕ್ತೆ. ಅದಿನ್ನೂ ನಾನು ಟೈಮ್ ಸೆಟ್ ಮಾಡಿರಲಿಲ್ಲ. 12:53 AM ತೋರಿಸ್ತಾ ಇತ್ತು. ಸೊ ವಾಚನ್ನ ಚಾರ್ಜಿಗೆ ಹಾಕಿ ಬೇಗ ಬೇಗ ಎದ್ದು ಸ್ನಾನ ಮಾಡಿಕೊಂಡು ರೆಡಿಯಾಗಿ, ಇಷ್ಟು ಅರ್ಲಿ ಮಾರ್ನಿಂಗ್ ಏನು ತಿನ್ನೋಕ್ಕಾಗಲ್ಲಲ್ಲ, ಹಾಗಾಗಿ ಗ್ರೀನ್ ಟೀ ಮಾಡ್ಕೊಂಡು ಬಂದೆ. ಗ್ರೀನ್ ಟೀ ಇಟ್ಕೊಂಡು ಅದಾದಮೇಲೆ ಏನೇನು ಬೇಕೋ ಎಲ್ಲ ಪ್ಯಾಕ್ ಮಾಡ್ಕೊಂಡೆ. ನಾನು ತೊಗೊಂಡೋಗೋದು ನೆಸೆಸರಿ ಐಟಮ್ಸ್ ಏನಂದರೆ ಪರ್ಸು, ಪವರ್ ಬ್ಯಾಂಕ್, ಚಾರ್ಜರ್ ಅಷ್ಟೇನೆ ತೊಗೊಂಡೋಗ್ತೀನಿ. ಸೊ ಇವಾಗ ಟೈಮ್ ನೋಡ್ತಾ ಇದ್ದೀನಿ, ನಾನು 6 ಆಗೋಗಿದೆ. ಅಂದರೆ ನಾನು ಸ್ವಲ್ಪ ಎಲ್ಲ ಬೇರೆದು ರೆಡಿ ಮಾಡ್ಕೊತಾ ಇದ್ದೆ. ಮತ್ತೆ BMTC ಬಸ್ ಸ್ಟಾರ್ಟ್ ಆಗೋದೇ 6 AMಗೆ. ಜೊತೆಗೆ ನಾನು ಇವತ್ತು ಗಾಡಿ ತೊಗೊಂಡು ಹೋಗ್ತಾ ಇಲ್ಲ. ಗಾಡೀಲಿ ಹೋದರೆ 2 ಅವರ್ ಆಗ್ತಾಯಿತ್ತು. ಬಟ್ ನನಗೆ ಮಳೆ ಬರ್ತಾ ಇದೆ ಸಂಜೆ, ಸೊ ರಿಸ್ಕ್ ಬೇಡ ಅಂತ ಹೇಳಿ ಗಾಡಿ ತೊಗೊಂಡು ಹೋಗ್ತಾ ಇಲ್ಲ. ಹಾಗೆ ಬಸ್ಗೆ ಹೋಗ್ತಾ ಇದ್ದೀನಿ. ಏನಂದರೆ ಶೂಸ್ ಹಾಕ್ಕೊಳ್ಳೋಕ್ಕೂ ಮುಂಚೆ ಒಂದ್ಸರಿ ಚೆಕ್ ಮಾಡಬೇಕು. ಇವಾಗ ಹಾವೆಲ್ಲ ಬಂದುಬಿಟ್ಟಿರುತ್ತೆ ಅಲ್ಲ, ಸೊ ಹಾಗಾಗಿ ನೀಟಾಗಿ ನೋಡ್ತಾ ಇದ್ದೆ ಎಲ್ಲನೂ. ಅಂದರೆ ಟಾರ್ಚ್ ಎಲ್ಲ ಹಾಕಿ, ಸೊ ಅದಾದಮೇಲೆ ಹೊರಟೆ ಗೈಸ್. ಇವತ್ತು ಸ್ವಲ್ಪ ಮಳೆ ಬಂದಿತ್ತು ರಾತ್ರಿ, ಹಾಗಾಗಿ ಫುಲ್ ತಂಪಾದ ವಾತಾವರಣ ಇತ್ತು. ನಾನು ಹೋಗಿದ ತಕ್ಷಣ ಬಸ್ಸು ಸಿಕ್ತು. ಬಟ್ ನಾನು ಸಾಟರ್ಡೆ ಎಷ್ಟೊಂದು ಜನ ಇದ್ರು ಅಂತೀರ, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸಾಟರ್ಡೆ ಕೂಡ ಅಷ್ಟೊಂದು ಜನ ಅಷ್ಟು ಅರ್ಲಿ ಮಾರ್ನಿಂಗ್ ಬರ್ತಾರೆ ಅಂತ. ಗೈಸ್, ಬಂದಿದ ತಕ್ಷಣ ಬಸ್ ಸಿಕ್ತು. ಸೊ ನಾನು ಇವಾಗ ಡೈರಿ ಸರ್ಕಲ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ಮತ್ತೆ ಇನ್ನೊಂದು ಬಸ್ ಚೇಂಜ್ ಮಾಡಬೇಕು, ಬಿಕಾಸ್ ಇಲ್ಲಿ ಡೈರೆಕ್ಟ್ ಬಸ್ ಇಲ್ಲ. ಸೊ ಹಾಗಾಗಿ ಗೈಸ್, ಇವಾಗ ಒಂದು ಬಸ್ಸಿಗೆ ಬಂದೆ. ಇವಾಗ ಇನ್ನೊಂದು ಬಸ್ ಚೇಂಜ್ ಮಾಡಬೇಕು. ನಾನು ಬರೋ ಪ್ಲೇಸಿಂದ ಡೈರೆಕ್ಟ್ ಬಸ್ ಇಲ್ಲ ಆಫೀಸ್ಗೆ. ಸೊ ಹಾಗಾಗಿ ಇವಾಗ ಟೈಮ್ ಬಂದು 7 ಆಗೋಯ್ತು. ಅಂದರೆ ಇವತ್ತು ಬೇಗ ಬಂದಿದೆ ಗೊತ್ತಾ, 30 ಮಿನಿಟ್ಸ್ಗೆ ಇಲ್ಲಿಗೆ ಬರುತ್ತೆ. ಯೂಶ್ವಲಿ 1 ಅವರ್ ತಗೊಳುತ್ತೆ, ಬಟ್ ಇವತ್ತು ಸ್ಯಾಟರ್ಡೆ ಅಲ್ವಾ, ಸೊ ಹಂಗಾಗಿ ಅಷ್ಟು ಟ್ರಾಫಿಕ್ ಇಲ್ಲ. ನಾನು ನೋಡಿ ಹೆಂಗಿದ್ದೀನಿ ಅಂತ. ಸೊ ನಾನಿನ್ನೂ ರೆಡಿ ಆಗಿಲ್ಲ ಗೈಸ್, ಯಾಕೆಂದರೆ ಅರ್ಲಿ ಮಾರ್ನಿಂಗ್ ಯಾವನು ರೆಡಿ ಆಗ್ತಾನೆ 6 AMಗೆ. ಅಲ್ಲಿ ಹೋಗಿ ಆಫೀಸ್ಗೆ ಹೋಗಿ ಅಲ್ಲಿ ರೆಡಿ ಆಗೋಣ ಅಂತೇಳಿ ಜಸ್ಟ್ ಸ್ನಾನ ಮಾಡಿಕೊಂಡು ಬಟ್ಟೆ ಹಾಕ್ಕೊಂಡು ಬಂದಿದ್ದೀನಿ ಅಷ್ಟೇ. ಇನ್ನೊಂದು ಬಸ್ಸಿಗೆ ವೆಯ್ಟ್ ಮಾಡ್ತಿದ್ದೀನಿ, ಅದು ಬಂದಿದ ತಕ್ಷಣ ಹೋಗೋಣ. ಓಕೆನಾ? ಇವಾಗ ಬರೋ ಬಸ್ಸು ಅದು ಮೇ ಬಿ ಸ್ವಲ್ಪ ಟೈಮ್ ತೊಗೊಳುತ್ತೆ ಅನಿಸುತ್ತೆ, ಬಟ್ ಟ್ರಾಫಿಕ್ ಇಲ್ಲ. ನೋಡೋಣ. ಬೆಂಗಳೂರಲ್ಲಿ ಇವತ್ತು ಅಂದರೆ ಮೇ ಬಿ ನೈಟು ಎಲ್ಲ ಕಡೆ ಮಳೆ ಆಗಿದೆ ಅನಿಸುತ್ತೆ. ಎಲ್ಲ ಕಡೆ ನೀರು ನಿಂತಿದೆ ನೋಡಿ ರೋಡಲ್ಲಿ. ಬೆಂಗಳೂರು ವೆದರೇ ಚಂದ ಅಲ್ಲ, ಏನಂತೀರಾ? ಗೈಸ್, ನಾನು ಇನ್ನೊಂದು 5 ನಿಮಿಷ ಆದರೆ ಕ್ಯಾಬ್ ಬುಕ್ ಮಾಡೋಣ ಅಂತಿದ್ದೆ, ಬಿಕಾಸ್ ಲೇಟಾಗಿ ಬಿಡುತ್ತೆ ಅಂತ. ಬಟ್ ಆ 5 ನಿಮಿಷದೊಳಗೆ ಇನ್ನೊಂದು ಬಸ್ ಬಂತು. ಸೊ ಇವಾಗ ಇನ್ನೊಂದು ಬಸ್ಸಲ್ಲಿದ್ದೀನಿ. ಇವಾಗ ಟಿಕೆಟ್ ಬಂದುಬಿಟ್ಟು ಬ್ರಿಗೇಡ್ ರೋಡ್ಗೆ ತೊಗೊಂಡಿದ್ದೀನಿ. ಇದು ಎಷ್ಟು ನಿಮಿಷ ಆಗುತ್ತೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಈ ರೂಟಲ್ಲೇ ಹೋಗ್ತಾ ಇರೋದು. ನೋಡೋಣ. ಅಲ್ಲಿಂದ ನಾನು ಇನ್ನೊಂದು ಬಸ್ ಚೇಂಜ್ ಮಾಡಬೇಕು, ಅಥವಾ ಇನ್ನೊಂದು ಕ್ಯಾಬ್ ಮಾಡಬೇಕು, ಅಥವಾ ಮೆಟ್ರೋಗೆ ಹೋಗಬೇಕು. ಗೈಸ್, ಇವಾಗಿರೋದು MG ರೋಡ್ ಸ್ಟಾಪು. ಆ್ಯಕ್ಚುಲಿ ಇದೇ ಲಾಸ್ಟ್ ಸ್ಟಾಪ್ ಅಂತೆ. ಸೊ ಗೊತ್ತಿಲ್ಲ ಎಲ್ಲೋಗೋದು ಅಂತ. ಇವಾಗ ಏನು ಮಾಡೋಣ ಅಂತಂದರೆ ಏನಾದರೂ ಕ್ಯಾಬ್ ಬುಕ್ ಮಾಡೋಣ. MG ರೋಡು ನಾನು ಮುಂಚೆ ಹಳೆ ಕಂಪ್ನಿಗೆ ಹೋಗ್ತಿದ್ದಾಗ ಇಲ್ಲೇ ಬರ್ತಿದ್ದೆ ಆಯಿತಾ. ಇವಾಗ ಸುಮಾರು ವರ್ಷಗಳೇ ಆಗೋಗಿದೆ, 4-5 ವರ್ಷ ಆಗಿದೆ ಅನಿಸುತ್ತೆ. ಖುಷಿ ಆಗ್ತಿದೆ ನೋಡಿ ಈ ರೋಡ್ಸ್ ಎಲ್ಲ. ನೋಡಿ ಅಲ್ಲೇ ಬಸ್ ಬರುತ್ತೆ, ಸೊ ಅಲ್ಲೇ ಸ್ಟಾಪು. ನೆಕ್ಸ್ಟ್ ನೋಡೋಣ ಗೈಸ್ ಎಲ್ಲೋಗೋದು ಅಂತ. ಗೈಸ್, ಇಲ್ಲಿ ನೋಡಿ MG ರೋಡಲ್ಲಿ ಫೋರಮ್ ಮಾಲ್ ಮುಂದೆ ನಾನಿದ್ದೀನಿ. ಇಲ್ಲಿ PVR ಇದೆ, ಏನೇನೋ ಇದೆ ಗೈಸ್, ಚೆನ್ನಾಗಿದೆ. ಗೈಸ್, ಇನ್ನೊಂದು ಬಸ್ಸಿಗೆ ಹೋಗೋಣ ಅಂದ್ಕೊಂಡ, ಬಟ್ ಚಾನ್ಸೇ ಇಲ್ಲ. ಇಲ್ಲಿ ಆಲ್ರೆಡಿ 8 ಗಂಟೆ ಆಗೋಗಿದೆ. ನಾನು 8 ಗಂಟೆಯಲ್ಲೇ ಅಲ್ಲಿ ಇರಬೇಕಿತ್ತು. ಸೊ ಹಂಗಾಗಿ ಇವಾಗ ಮತ್ತೆ ಆಟೋ ಬುಕ್ ಮಾಡಿದೆ. ನನಗೆ ಆಟೋ ಬುಕ್ ಮಾಡಿದೆ ಬಂದಾಯ್ತಾ, ನಂಗೆ ಗೊತ್ತೇ ಆಗ್ತಿಲ್ಲ ಹೇಳೋಕ್ಕೆ. ಸೊ ಇಲ್ಲಿ ಪೊಲೀಸ್ ಇದ್ದರು, ಸರ್ ನನಗೆ ಹೆಲ್ಪ್ ಮಾಡಿದ್ರು. ಅವ್ರಿಗೆ ಆಟೋ ಡ್ರೈವರ್ಗೆ ಎಲ್ಲ ಹೇಳ್ಕೊಟ್ರು. ಸೊ ಅವರೀಗ ಬರ್ತಾ ಇದ್ದಾರೆ, ನೋಡೋಣ. ಗೈಸ್, ನಂದು ಆಟೋ ಬಂದಿದೆ ಅಂತೆ, ನೋಡೋಣ. ಡಿಕೆತ್ಲಾನ್ ಹತ್ರ ಇದ್ದೀನಿ ಅಂತ ಹೇಳಿದಾರೆ ಅವರು. ಬ್ಯಾಂಕ್ ಆಫ್ ಬರೋಡಾ ಎಲ್ಲಿದೆಯಪ್ಪ, ಅಲ್ಲಿದ್ದಾರಂತೆ. ಕಾಣಿಸ್ತಿದ್ಯಾ? ಇಲ್ಲೇ ಇರೋದು. ಆ್ಯಕ್ಚುಲಿ ನಾನು ಮುಂಚೆ ಈ ಡಿಕೆತ್ಲಾನ್ಗೆ ಬರ್ತಾಯಿದ್ದೆ, MG ರೋಡ್ದು. ಇವಾಗ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಸೊ ಬನ್ನಿ ಹೋಗೋಣ.
ನಾನು ಆಟೋ ಬುಕ್ ಮಾಡಿದ್ನಲ್ಲ ಬಂತು. ಅಂದರೆ ನಾನು ಬಸ್ಸಲ್ಲಿ ಹೋಗೋಕ್ಕೆ ಚಾನ್ಸ್ ಇರಲಿಲ್ಲ. ಆಲ್ರೆಡಿ 8 ಗಂಟೆ ಆಗೋಗಿತ್ತು. 8 ಗಂಟೆ ನಾನು ಅಲ್ಲಿರಬೇಕಿತ್ತು. ಏನಂತಂದರೆ ತಲೆಸ್ನಾನ ಮಾಡಿದ್ದೆ ಅಲ್ವಾ, ನಾನು ಅದನ್ನು ಕಟ್ಕೊಂಡಿರಲಿಲ್ಲ. ನಾನು ಅದು ಹಾಗೆ ಬಿಟ್ಕೊಂಡಿದ್ದೆ. ಅಂದರೆ ಸ್ವಲ್ಪ ಒಣಗಲಿ ಕೂದಲು. ನನ್ನ ಕೂದಲು ಸ್ಪೆಷಾಲಿಟಿ ಏನು ಗೊತ್ತಾ, 5-10 ಮಿನಿಟ್ಸ್ಗೆಲ್ಲ ಗಾಳಿಗೆ ಒಣಗೋಗ್ಬಿಡುತ್ತೆ. ಸೊ ಏನಂತಂದರೆ ನಾನು ಇವತ್ತು ನನ್ನ ಹಳೆ ರೆಗ್ಯುಲರ್ ಆಫೀಸ್ಗೆ ಹೋಗ್ತಾ ಇಲ್ಲ, ಹೊಸ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಅಂದರೆ ಬೇರೆ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಸ್ವಲ್ಪ ನಂಗೆ ಇಂಪಾರ್ಟೆಂಟ್ ಕೆಲಸ ಇದೆ. ಸೊ ಹಾಗಾಗಿ ನನಗೆ ರೂಟ್ ಗೊತ್ತಿಲ್ಲ ಅಷ್ಟೇ. ಇಲ್ಲ ಅಂತಂದರೆ ನಾನು ಆರಾಮ್ಸೆ ನನಗೆ ರೂಟ್ ಗೊತ್ತು, ನಾನು ಗಾಡಿ ತೊಗೊಂಡು ಹೋಗ್ಬಿಡ್ತಾ ಇದ್ದೆ. ಇಲ್ಲ ನನಗೆ ರೂಟ್ ಗೊತ್ತಿಲ್ಲ ಅನ್ನೋ ಒಂದೇ ವಿಚಾರಕ್ಕೆ ನಾನು ಗಾಡಿ ತೊಗೊಂಡು ಬಂದಿಲ್ಲ. ಜೊತೆಗೆ ಸಂಜೆ ಮಳೆ ಬರುತ್ತೆ ಅಂತೇಳಿ. ಸೊ ಆಲ್ಮೋಸ್ಟ್ ರೀಚ್ ಆಗ್ತಾ ಇದ್ದೀನಿ ಇವಾಗ. ಗೈಸ್ ಬಂದೆ. ನಾನೇನಂದರೆ ರೆಡಿಯಾಗಿ ಬಂದಿರಲಿಲ್ಲ. ಸೊ ಅರ್ಲಿ ಮಾರ್ನಿಂಗ್ ಬಂದಿದ್ದಲ್ವಾ, ಸೊ ಹಾಗಾಗಿ ಇವಾಗ ವಾಶ್ರೂಮ್ ಕಡೆ ಹೋಗ್ತಾ ಇದ್ದೀನಿ. ಅಯ್ಯೋ ಎಲ್ಲಿದೆ ಗೈಸ್, ಇಲ್ಲಿ ಜಿಮ್ ಇದೆ ನೋಡಿ. ಓಕೆ, ವಾಶ್ರೂಮ್ ಇಲ್ಲಿದೆ ಗೈಸ್. ಮನೇನ 6 ಗಂಟೆಗೆ ಬಿಟ್ಟಿದ್ದೆ ಅಲ್ವಾ, ಸೊ ರೆಡಿಯಾಗಿರಲಿಲ್ಲ. ಇಲ್ಲಿ ವಾಶ್ರೂಮಲ್ಲಿ ಯಾರೂ ಇಲ್ಲ, ಇಲ್ಲಿ ರೆಡಿಯಾಗಿ ಹೋಗ್ಬಿಡ್ತೀನಿ ಇವಾಗ. ಸೊ ರೆಡಿಯಾಗಾಯಿತು. ರೆಡಿ ಅಂದರೆ ಏನಿಲ್ಲ, ಸನ್ಸ್ಕ್ರೀನ್ ಹಚ್ಕೊಂಡು ಬೊಟ್ಟಿಟ್ಕೊಂಡೆ. ಈ ಬೊಟ್ಟಿಟ್ಕೊಂಡ್ರೇ ಬೇರೆ ಲುಕ್ ಬರುತ್ತೆ ಅಲ್ವಾ. ನೋಡಿ, ಇಲ್ಲೇ ಬ್ಯಾಗ್ ಇಟ್ಕೊಳ್ತೀನಿ. ಸೊ ಬನ್ನಿ ಗೈಸ್ ಹೋಗೋಣ. ಇಲ್ಲಿ ತೋರಿಸ್ತೀನಿ. ಚೆನ್ನಾಗಿ ಕಾಣಿಸ್ತಿದ್ದೀನಾ? ಸೊ ಕೂದಲೆಲ್ಲ ಸ್ವಲ್ಪ ಸರಿ ಮಾಡಿಕೊಂಡೆ. ಏನಂದರೆ ಫುಲ್ ನನ್ನ ಕೂದಲು ಸ್ಪೆಷಾಲಿಟಿ ಏನು ಗೊತ್ತಾ, ನಾನು ಹೊರಡೋ ಹೊತ್ತಿಗೆ ತಲೆ ಸ್ನಾನ ಮಾಡ್ಕೊಂಡು ಬಂದರು ಮ್ಯಾಕ್ಸಿಮಮ್ 1 ಅವರ್ ಅಥವಾ ಹಾಫ್ ಆನ್ ಅವರ್ ಫುಲ್ ಒಣಗೋಗ್ಬಿಡುತ್ತೆ. ಸೊ ಫುಲ್ ಒಣಗ್ತು. ತಿಂಡಿ ಆಗಿಲ್ಲ ಗೈಸ್, ಹೊಟ್ಟೆ ಹಸಿತಾ ಇದೆ. ಸೊ ಇಲ್ಲಿ ಕೆಳಗಡೆ ತಿಂಡಿ ಇದೆ, ಫ್ರೀ ಅಲ್ಲ, ಪೇ ಮಾಡಬೇಕು. ಸೊ ತಿನ್ಕೊಂಡು ಹೋಗೋಣ ಬನ್ನಿ. ಏನು ಬಿಟ್ಟಿಲ್ಲ ನನ್ನಲ್ಲಿ, ಒಂದ್ಸರಿ ನೋಡ್ಬಿಡ್ತೀನಿ. ಏನು ಬಿಟ್ಟಿಲ್ಲ. ಸೊ ಗೈಸ್ ಹಸುವಾಗ್ತಿದೆ. ಇವಾಗ ಟೈಮ್ ಬಂದು 8:30, ತಿಂಡಿ ಟೈಮೇ ಆಗೋಗಿದೆ. ಸೊ ಬನ್ನಿ ಲಿಫ್ಟಲ್ಲಿ ಹೋಗಿ ಕೆಳಗಿಳಿದು ಅಲ್ಲಿ ತಿನ್ನೋಣ. ಲಿಫ್ಟ್ ಬರೋಕ್ಕೆ ಇನ್ನೂ ಟೈಮ್ ಆಗ್ತಾಯಿತ್ತು. ಸೊ ಹಂಗಾಗಿ ನಡ್ಕೊಂಡು ಬಂದೆ. 10K ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಬೇಕಲ್ಲ ಅಂತ. ಏನು ಒಂದೇ ಫ್ಲೋರ್ ಅಷ್ಟೇ, ಏನು ಜಾಸ್ತಿ ಇರಲಿಲ್ಲ. ಗೈಸ್ ಒಳಗೆ ಹೋಗಿಲ್ಲ, ಫಸ್ಟು ತಿಂಡಿ ತೊಗೊಂಡ್ಬಿಟ್ಟೆ. ಸಿಕ್ಕಾಪಟ್ಟೆ ಹಸುವಾಗ್ತಿತ್ತು. ಸೊ ಹಾಗಾಗಿ ಫಸ್ಟು ತಿಂಡಿ ತಿನ್ಕೊಳ್ಳೋಣ. ಗೈಸ್ ತಲೆ ನೋತಾಯಿತ್ತು. ಸೊ ಹಂಗಾಗಿ ಟೀ ತೊಗೊಳ್ಳೋಣ ಅಂತ ಬಂದಿದ್ದೀನಿ ಇವಾಗ. ಗೈಸ್ ಇವಾಗ ಊಟದ ಟೈಮ್, ಬನ್ನಿ ಊಟ ಮಾಡೋಣ. ಊಟ ಮಾಡಿ ಮನೆಗೆ ಹೊರಡೋಣ. ಬೆಳಗ್ಗೆನೇ ಬೇಗ ಎದ್ದಿದೆ ಗೈಸ್. ಸೊ ಸಿಕ್ಕಾಪಟ್ಟೆ ಸುಸ್ತಾಗ್ತದೆ ಗೈಸ್. ಬೆಳಗ್ಗೆ ಬೇಗ ಎದ್ದು ಬಂದು ನಂದೇನೋ ಸ್ವಲ್ಪ ಕೆಲಸ ಇತ್ತು, ಎಲ್ಲ ಮುಗಿಸ್ಕೊಂಡು ಇವಾಗ ಟೈಮ್ ಬಂದು 1:30. ಊಟನೂ ಮಾಡಿಕೊಂಡು ಹೊರಟಿದ್ದೀನಿ. ಹೋಗಿನ ಬನ್ನಿ ಗೈಸ್. ಆ್ಯಕ್ಚುಲಿ ಬರ್ತಾ ತುಂಬ ಸರ್ಕಸ್ ಮಾಡ್ಕೊಂಡು ಬಂದೆ. ಇವಾಗ ಮೆಟ್ರೋ ಇದೆ ಇಲ್ಲೇ ಹತ್ರದಲ್ಲೇ. ಸೊ ಮೆಟ್ರೋಗೆ ಹೋಗ್ಬಿಡೋಣ. ಇಲ್ಲಿಂದ 100 ಮೀಟರ್ಸ್ ಅಷ್ಟೇ ಇರೋದು ಮೆಟ್ರೋ. ಕಾಣಿಸ್ತಿದ್ಯಾ? ಇದೇ ಮೆಟ್ರೋ ಸ್ಟೇಷನ್, ಪಟ್ಟಂದೂರು ಅಗ್ರಹಾರ. ಆ್ಯಕ್ಚುಲಿ ನಾನು ಆಫೀಸ್ಗೆ ಹೋಗ್ತೀನಲ್ವಾ, ಅಂದರೆ ಯಾವಾಗಲೂ ಆ ಆಫೀಸಲ್ಲ, ಇವಾಗ ಹೋಗಿರೋದು ನಾನು ಬೇರೆ ಆಫೀಸ್. ಹಾಗಾಗಿ ಗಾಡಿ ತಂದಿಲ್ಲ, ಇಲ್ಲಾಂದರೆ ನಾನು ನನ್ನ ಗಾಡಿಲೇ ಬರ್ತಿದ್ದೆ. ಸೊ ಮೆಟ್ರೋಗೆ ಬರೋಣ ಅಂತಂದರೆ ಟೈಮ್ ಆಗಿಬಿಡುತ್ತೇನೋ ಅಂದ್ಕೊಂಡು ಪಟ ಅಂತ ಹೇಳಿ ಆಟೋ ಬುಕ್ ಮಾಡ್ಕೊಂಡು ಬಂದುಬಿಟ್ಟೆ. ಸೊ ಬನ್ನಿ ಇವಾಗ ಮೆಟ್ರೋಗೆ ಹೋಗೋಣ. ಗೈಸ್ ಮೆಟ್ರೋ ಸ್ಟೇಷನ್ಗೆ ಬಂದೆ. ಬನ್ನಿ ನಡ್ಕೊಂಡು ಹೋಗೋಣ. ಎಸ್ಕಲೇಟ್ರ್ ಬೇಡ, ಸ್ವಲ್ಪನಾದರೂ 10K ಸ್ಟೆಪ್ಸ್ನ ಕಂಪ್ಲೀಟ್ ಮಾಡ್ಬೋದು. ಗೈಸ್ ಟಿಕೆಟ್ ತೊಗೊಂಡೆ. 2 ಕಡೆ ನಾನು ಇವಾಗ ಮೆಟ್ರೋ ಚೇಂಜ್ ಮಾಡಬೇಕಂತೆ. ಎಲ್ಲೆಲ್ಲಿ ಅಂತ ನೋಡೋಣ ಬನ್ನಿ. ನಾನು ಇವಾಗ ಒಂದು ಮೆಜೆಸ್ಟಿಕಲ್ಲಿ ಚೇಂಜ್ ಮಾಡಬೇಕಂತೆ, ಇನ್ನೊಂದು RV ನಗರಲ್ಲಿ ಚೇಂಜ್ ಮಾಡಬೇಕು. ಸೊ ಬನ್ನಿ ಹೋಗೋಣ. ಬಂದೆ, ಇದೇನೆ. ಇವಾಗ ಇಲ್ಲಿ ಹತ್ಕೊಳ್ಳೋಣ. ಇವತ್ತು ಸ್ಯಾಟರ್ಡೆ ಯಾರೂ ಜನ ಇಲ್ಲ ಅಂದ್ಕೊಂಡ್ರು ತುಂಬ ಜನ ಇದ್ದಾರೆ ಗೊತ್ತಾ ಗೈಸ್. 1 ಟ್ರೈನ್ ಹೋಯಿತು, ನನ್ನ ಟ್ರೈನ್ ಬಂತು.
ಗೈಸ್ ಇವಾಗ ಮೆಜೆಸ್ಟಿಕ್ ಬಂದೆ. ಮೆಜೆಸ್ಟಿಕ್ಕಲ್ಲಿ ನಾನು ಇವಾಗ ಟ್ರೈನ್ ಚೇಂಜ್ ಮಾಡಬೇಕು, ಎಲ್ಲಿ ಅಂತ ಗೊತ್ತಿಲ್ಲ. ಇವಾಗ ಯಾರನ್ನಾದರೂ ಕೇಳ್ತೀನಿ ರೀ. ಗೈಸ್ ಇಲ್ಲೇ ಅನಿಸುತ್ತೆ 4ನೇ ಪ್ಲ್ಯಾಟ್ಫಾರ್ಮ್ ನಂದು. ಇಲ್ಲಿ ಮತ್ತೆ ನಾನು ಚೇಂಜ್ ಮಾಡಬೇಕು ಇವಾಗ. ಇಲ್ಲಿ ನೋಡಿ ಎಷ್ಟೊಂದು ಜನ ಇದ್ದಾರೆ. ಗೈಸ್ ಇವಾಗ RV ರೋಡ್ ಅಂದರೆ ರಾಷ್ಟ್ರೀಯ ವಿದ್ಯಾಲಯ ಬಂದೆ. ಸೊ ಇಲ್ಲಿಂದ ಮತ್ತೆ ನಾನು ಚೇಂಜ್ ಮಾಡ್ಕೋಬೇಕು ಇನ್ನೊಂದು ಜಯದೇವ ಹೋಗೋಕ್ಕೆ. ಇಲ್ಲಿ ನೋಡಿ ಜಯದೇವ ಪ್ಲಾಟ್ಫಾರ್ಮ್ ನಂಬರ್ 3. ಸೊ 3ಗೆ ಹೋಗೋಣ. ಗೈಸ್ ಫೈನಲಿ ಜಯದೇವ ಹೋಗೋ ಟ್ರೈನ್ ಬಂದಿದ್ದೀನಿ. ಇದು ಬಂದಿದ ತಕ್ಷಣ ಹೋಗಿ ಅಲ್ಲಿ ಇಳಿದು ಮತ್ತೆ ಅಲ್ಲಿಂದ ಬಸ್ಗೆ ಹೋಗಬೇಕು. ಎಷ್ಟು ಕಡೆ ಇಳಿದು ಚೇಂಜ್ ಮಾಡಿ ಸಾಕಾಯ್ತು. ಗೈಸ್ ಫೈನಲಿ ನನ್ನ ಸ್ಟೇಷನ್ ಎಲ್ಲಿಂದ ಅಂದರೆ ಪಟ್ಟಂದೂರು ಅಗ್ರಹಾರದಿಂದ ಒಂದು ಮೆಜೆಸ್ಟಿಕ್ ಬಂದೆ. ಮೆಜೆಸ್ಟಿಕ್ಕಿಂದ RV ನಗರ, RV ನಗರದಿಂದ ಜಯದೇವ. ಇವಾಗ ಜಯದೇವದಿಂದ ಬಸ್ಗೆ ಹೋಗಬೇಕು. ಎಷ್ಟು ಕಡೆ ನೋಡಿ ಓಡಾಡ್ತಿದ್ದೀನಿ. ಹಿಂಗೆಲ್ಲ ಹೋದರೆ ನಾವು ಹೆಂಗೆ ಆಫೀಸ್ಗೆ ಹೋಗೋದು ಹೇಳಿ? ಎಷ್ಟು ಕಷ್ಟಪಟ್ಟು ಆಫೀಸ್ಗೆ ಹೋಗಬೇಕು. ವರ್ಕ್ ಫ್ರಮ್ ಹೋಮ್ ಇಲ್ಲ ಅಂದರೆ ತುಂಬ ಕಷ್ಟ ಗೈಸ್, ತುಂಬ ಅಂದರೆ ತುಂಬ ಕಷ್ಟ. ವರ್ಕ್ ಫ್ರಮ್ ಹೋಮ್ ಇದ್ದರೆ ಮಾತ್ರ. ಇವಾಗ ಇದು ಫೈನಲ್ ಆಗಿ ಇಲ್ಲಿ ಹಾಕ್ತೀನಿ. ಅಲ್ಲಿಗೆ ಈ ಟಿಕೆಟ್ ಕತೆ ಮುಗೀತು. ಇವಾಗ ನಾನು ಬಸ್ ಹುಡುಕಬೇಕು. ಬಸ್ ಹುಡುಕ್ಬಿಟ್ಟು ಆಮೇಲೆ ನಿಮಗೆ ಸಿಗ್ತೀನಿ. ಓಕೆ ಗೈಸ್ ಫೈನಲಿ ನನ್ನ ಜರ್ನಿ ಮುಗೀತು. ಸುಸ್ತಾಗ್ಬಿಟ್ಟಿದೆ ಗೊತ್ತಾ. ಇವಾಗ ಟೈಮ್ ಬಂದು 4 ಗಂಟೆ. ಹೋಗಿ ಮಲ್ಕೊಂಡ್ರೆ ಸಾಕು ಅನಿಸ್ಬಿಟ್ಟಿದೆ. ಮತ್ತೆ ಎಸ್ಕಲೇಟರ್ ಬಂದು ನನಗೆ ಇಷ್ಟ ಇಲ್ಲ. ಸೊ ಹೊರ ಪ್ರಪಂಚಕ್ಕೆ ಬಂದೆ ಮೆಟ್ರೋಯಿಂದ. ಇವಾಗ ಬಸ್ ಹುಡ್ಕೋಣ. ಗೈಸ್ ಏನೋ ಒಂಥರ ಬೇಜಾರಾಯಿತು. ಅದಕ್ಕೆ ಒಬ್ಬಳೇ ಬಂದುಬಿಟ್ಟು ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದಿದ್ದೀನಿ. ಆ್ಯಕ್ಚುಲಿ ನಾನು ಐಸ್ ಕ್ರೀಮ್ ಪರ್ಸನ್ ಅಲ್ಲ, ಬಟ್ ಇವಾಗ ಬಂದಿದ್ದೀನಿ ಅಷ್ಟೆ. ಬಸ್ಗೋಸ್ಕರ ವೇಟಿಂಗ್. ಒಂದು ಐಸ್ ಕ್ರೀಮ್ ತಿನ್ಕೊಂಡು ಬಂದೆ. ತುಂಬ ಅಂದರೆ ತುಂಬ ಥರ ಮುದ್ದಾಯಿತು, ಬಟ್ ಸ್ವೀಟ್ ಬೇಕು ಇಷ್ಟ ಇರಲಿಲ್ಲ. ಆಯಿಲ್ನ ಅವಾಯ್ಡ್ ಮಾಡೋಣ ಅಂತೇಳಿ ಸ್ವೀಟ್ನ ತೊಗೊಂಡ್ಬಿಟ್ಟೆ. ಇವಾಗ ರಿಗ್ರೆಟ್ ಆಗ್ತಾ ಇದೆ. ಬಸ್ ಸ್ಟಾಪಲ್ಲಿ ವೇಟಿಂಗ್ ಗೈಸ್. ಸೊ ನಾನು ಯೂಶ್ವಲಿ ಇದನ್ನು ಇಯರ್ಫೋನ್ ಬಳಸೋ ಅಭ್ಯಾಸ ಇಲ್ಲ, ಬಟ್ ಇವತ್ತು ಯಾಕೋ ಹಾಕೋಬೇಕು ಅಂತ ಅನ್ನಿಸ್ತು. ಸುಮ್ಮನೆ ಬಸ್ಸಲ್ಲಿ ಏನಾದರೂ ಮೂವಿ ನೋಡೋಣ ಅಂತ ಹೇಳಿ ಸೊ ಹಾಕ್ಕೊಂಡಿದ್ದೀನಿ. ಗೈಸ್ ಫೈನಲಿ ಬಸ್ಸು ಸಿಕ್ಕಿದೆ. ಇವಾಗ ಹೋಗ್ತಾ ಇದ್ದೀನಿ. ನೋಡಿ ಬಸ್ಸಲ್ಲಿ ಹೋಗೋಕ್ಕೆ ಎಷ್ಟು ಹಿಂಸೆ ಆಗುತ್ತೆ ಅಂದರೆ, ಎಷ್ಟು ಟ್ರಾಫಿಕ್ ಇರುತ್ತೆ. ಅದೇ ಮೆಟ್ರೋಲಿ ಎಷ್ಟು ದೂರದಿಂದ ಎಷ್ಟು ದೂರ ಅಟ್ಲೀಸ್ಟ್ ಎಷ್ಟು ಬೇಗ ಬರ್ತೀವಲ್ವಾ. ಯಪ್ಪ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಗೈಸ್. ಸೊ ಇಲ್ಲಿಗೆ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಅರ್ಲಿ ಮಾರ್ನಿಂಗ್ 4 ಗಂಟೆಯಿಂದ ಇವಾಗ 5 ಗಂಟೆ ಆಗ್ತಾ ಬಂತು. ಬಸ್ಸಲ್ಲಿ ಹೋಗೋಕ್ಕೆ ಇದೇ ಹಿಂಸೆ ಆಗುತ್ತೆ ಗೊತ್ತಾ. ಬಸ್ಸು ಎಲ್ಲ ಕಡೆ ನಿಲ್ಲಿಸ್ಕೊಂಡು, ಜೊತೆಗೆ ಟ್ರಾಫಿಕ್ ಸಿಕ್ಕಾಪಟ್ಟೆ ಇರುತ್ತೆ. ಟ್ರಾಫಿಕ್ನ ಅವಾಯ್ಡ್ ಮಾಡೋಕ್ಕಾಗೋದೇ ಇಲ್ಲ. ಬಟ್ ಜಯದೇವಿಂದ ನೆಕ್ಸ್ಟ್ ಹೋಗಬೇಕು ಅಂದರೆ ಯಾವುದೇ ಥರದ ಮೆಟ್ರೋ ಇಲ್ಲ. ಹೋಗಬೇಕು ಅಂದರೆ ಬಸ್ಗೆ ಹೋಗಬೇಕು, ಇಲ್ಲಾಂದರೆ ಆಟೋ ಬುಕ್ ಮಾಡ್ಕೊಂಡು ಹೋಗಬೇಕು. ಸೊ ಹೆಂಗಿದ್ರು ಫ್ರೀ ಬಸ್ ಅಲ್ವಾ. ಬೆಳಗ್ಗೆನೇ ತುಂಬ ದುಡ್ಡು ಖರ್ಚು ಮಾಡಿಬಿಟ್ಟಿದ್ದೆ. ಹಾಗಾಗಿ ಇವಾಗ ಮತ್ತೆ ಖರ್ಚು ಮಾಡೋದು ಬೇಡ ಅಂತ ಹೇಳಿ ಬಸ್ಗೆ ಹೊರಟಿದ್ದೀನಿ. ಬಟ್ ಬಸ್ಸಲ್ಲಿ ಹೋಗಿದ್ದು ತಲೆನೋವು ಇನ್ನೂ ಜಾಸ್ತಿ ಆಗಿಬಿಡ್ತು ಗೈಸ್ ನನಗೆ. ಆ ಟ್ರಾಫಿಕ್ನ ನೋಡಿ, ಟ್ರಾಫಿಕ್ ಮೂವೇ ಆಗ್ತಿಲ್ಲ ಗೊತ್ತಾ. ಸಾಟರ್ಡೆ ಇಷ್ಟೊಂದು ಟ್ರಾಫಿಕ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು. ನೋಡಿ ನಾವು ಆಫೀಸ್ಗೆ ಹೋಗ್ಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ. ವರ್ಕ್ ಫ್ರಮ್ ಹೋಮ್ ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತಾ. ಅಂದರೆ ಆಫೀಸ್ಗೆ ಹೋಗೋದು, ಆಫೀಸ್ ಹತ್ತಿರ ಇದ್ದರೆ ಪರವಾಗಿಲ್ಲ, ಒಂದು 30 ನಿಮಿಷ 40 ನಿಮಿಷ ಆದರೆ ಪರವಾಗಿಲ್ಲ. ನಂದು ಬಸ್ಸಲ್ಲಿ ಹೋಗಿದ್ದು ನಾನು ಅಂದ್ಕೊಂಡೆ 8 ಗಂಟೆಗಲ್ಲಿ ರೀಚ್ ಆಗ್ತೀನಿ ಅಂತಂದರೆ 8:30ಗೆ ರೀಚ್ ಆದರೆ ನಾನು ಹೊರಟಿದ್ದು ಎಷ್ಟು ಗಂಟೆಗೆ ಹೇಳಿ? 6 ಗಂಟೆಗೆ. 6ರಿಂದ 7 2.5 ಗಂಟೆ ಬಸ್ಸಲ್ಲಿ ತೊಗೊಂಡಿದ್ದೆ. 2.5 ಗಂಟೆ ಅಂದರೆ ಸಾಗರದಿಂದ ಶಿವಮೊಗ್ಗ ಹೋದ್ರೆ ನಮಗೆ 1.5 ಅವರ್ ಅಥವಾ 1 ಗಂಟೆ 15 ನಿಮಿಷ ತಗೊಳುತ್ತೆ. ಇದು ಸಾಗರದಿಂದ ಶಿವಮೊಗ್ಗಕ್ಕಿಂತ ದೂರ ಹೋದಂಗೆ ಅನಿಸುತ್ತಲ್ವಾ. ಎಷ್ಟು ಸುಸ್ತಾಗುತ್ತೆ. ಓಕೆ ಬೈ ಬಾಯ್. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ.